ಕಾರಣ ಏನಂತೀರಿ ಮೇಡಮ್, ಘಟನೆ ಮೇನ್ ಕಾರಣ? ಇಲ್ಲ, ಅಲ್ಲಿರುವಂತಹ ಉಗ್ರರು ಸೆಕ್ಯೂರಿಟಿ ಯಾವ ಥರ ಇರಬೇಕು ಅಂದರೆ ವಾಚ್ ಡಾಗ್ ಥರ ಇರಬೇಕು. ಕಂಟಿನ್ಯೂಸ್ ಆಗಿ ವಾಚ್ ಮಾಡಬೇಕು, ನಮ್ಮ ಬಾರ್ಡರ್ಸ್ ವಾಚ್ ಮಾಡಬೇಕು, ಆಮೇಲೆ ಟೆರರಿಸ್ಟಿನ ಮೂಮೆಂಟ್ಸ್ ವಾಚ್ ಮಾಡಬೇಕು. ಸೊ ಅದರಲ್ಲಿ ಎಲ್ಲೋ ನಮ್ಮ ಡಿಫೆನ್ಸ್ ಸಿಸ್ಟಮ್ ಇದೆಲ್ಲ ಕೊಲ್ಯಾಪ್ಸ್ ಆಗಿದೆ ಅಂತ ಅನಿಸಿಕೆ. ಈಗ ಸಾಕಷ್ಟು ಕುಟುಂಬಗಳು ಕಣ್ಣೀರಲ್ತಾ ಇದೆ, ಅದರಲ್ಲೂ ಕೂಡ ಕೆಲವೊಂದಿಷ್ಟು ಅವರು ಸ್ಟೇಟ್ಮೆಂಟ್ ಮಾಡ್ತಾಯಿದ್ರು ಮೇಡಮ್, ಟಾರ್ಗೆಟ್ ಮಾಡಿ ಹತ್ಯೆ ಮಾಡ್ತಾಯಿದ್ರು, ಹೆಸರು ಕೇಳಿ ಹತ್ಯೆ ಮಾಡ್ತಾಯಿದ್ರು. ಅವರನ್ನು ನೀವು ಹಿಂದೂಗಳ ಅಂತ ಐ ಥಿಂಕ್ ಒಬ್ಬ ವೈಫ್ ಹೇಳಿದ್ದು ನಾನು ಪೇಪರ್ನಲ್ಲಿ ಓದಿದ್ದೆ. ನೀವು ಹಿಂದೂನ ಅಂತ ಕನ್ಫರ್ಮ್ ಮಾಡಿಕೊಂಡು ಅವ್ರನ್ನ ಶೂಟ್ ಮಾಡ್ತಾಯಿದ್ದಾರೆ ಅಂತ ಹೇಳಿದರು. ಸೊ ಇದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ. ಅವ್ರು ಯಾರೇ ಇರಲಿ ನಾವು ಅದನ್ನು ವಿರೋಧಿಸ್ತೀವಿ. ಟೆರರಿಸ್ಟ್ನ ಈ ರೀತಿ ಆ್ಯಟಿಟ್ಯೂಡ್ ಸರಿಯಲ್ಲ. ಒಂದು ದೇಶದಲ್ಲಿ ಧರ್ಮವನ್ನು ಆಧಾರದ ಮೇಲೆ ಒಂದು ಟೆರರಿಸ್ಟ್ ಆಯಿತು, ರಾಜಕಾರಣಿಗಳು ನಾವು ದೇಶವನ್ನು ಒಡೆಯುವಂಥ ಕೆಲಸ ಮಾಡಬಾರ್ದು. ಅಲ್ಲ, ಅದನ್ನು ನಾನು ಫಾಲೋ ಅಪ್ ಮಾಡ್ತೀನಿ. ಡಿಫೆನ್ಸ್ ಸೆಕ್ಯೂರಿಟಿಗೆ ಒಂದು ಮೇಲ್ ಕಳಿಸ್ಬಿಟ್ಟು ಕರ್ನಾಟಕದಲ್ಲಿರುವಂತಹ ಡೀಟೇಲ್ಸ್ ಕಳಿಸಿ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸಿಗೂ ಕೂಡ ಸುರಕ್ಷಿತವಾಗಿ ಕಳಿಸ್ಲಿಕ್ಕೆ ಈಗಾಗಲೇ ಆಫೀಸಿಂದ ಒಂದು ಮೇಲ್ ಕಳಿಸ್ತಾ ಇದ್ದೀವಿ.